ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಅಂತೂ ಇಂತೂ ಸಚಿವ ಸಂಪುಟ ವಿಸ್ತರಣೆಗೂ ಬಹಳ ತಡ ಆಯ್ತು. ಅದಾದ್ಮೇಲೆ ಖಾತೆ ಹಂಚಿಕೆ ದೊಡ್ಡ ಸರ್ಕಸ್ಸೇ ನಡೆದ್ ಬಿಡ್ತು. ಅಂತೂ ಇಂತೂ ಖಾತೆ ಹಂಚಿಕೆ ಮುಗೀತು. ಅಷ್ಟಾಗಿನೂ ಇನ್ನ ಒಂದು 4 ಮಂದಿ ಮಂತ್ರಿಗಳಿಗೆ ಖಾತೆ ಹಂಚಿಕೆ ಆಗಿಲ್ಲ. ಇನ್ನ ಅವ್ರಿಗೆ ಯಾವ ಖಾತೆ ಕೊಡಬೇಕಂತ ಡಿಸ್ಕಷನ್ಯಾಗ ಐತಿ. ಆದ್ರೆ ಈ ಕನ್ನಡ ಭಾಷೆಯನ್ನ ಇಂಗ್ಲಿಷ್ನ್ಯಾಗ ಕಲಿಸಿದಂತ ಸಾಲ್ಯಾಗ ಕಲ್ತಾರಪ್ಪ ಮಿಸ್ಟರ್ ಮಧು ಬಂಗಾರಪ್ಪನವರು. ಅವರಿಗೆ ಮತ್ತೊಮ್ಮೆ ಶಿಕ್ಷಣ ಖಾತೆನೇ ಕೊಟ್ಟು ಕುಂದ್ರಸ್ಯಾರ. ನಾನು ಶಿವಮೊಗ್ಗದಲ್ಲಿ ಓದ್ದವನು, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ದನು. ಕನ್ನಡನ ಇಂಗ್ಲಿಷ್ ಅಲ್ಲಿ ಹೇಳ್ಕೊಡೋರಲ್ಲಿ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರ ಇದೆ ಅಂತ ಗೊತ್ತಿಲ್ದಿರೋ ವಿದ್ಯಾಮಂತ್ರಿ. ಕರೆಕ್ಟ್ ಐತಿ ಬಿಡ್ರಿ. ಈಗ ಸಾಲ್ಯಾಗ ಅಕಸ್ಮಾತ್ ಮಕ್ಕಳು ಸರಿಯಾಗಿ ಬರ್ದಿಲ್ಲ, ತಪ್ಪಾಗಿ ಬರದ್ರ ಏನ್ ಮಾಡ್ತಾರ ಟೀಚರ್ಸ್ಗಳು? 10 ಸಲ ಬರೀರಿ, 20 ಸಲ ಬರೀರಿ ಅಂತ ಮತ್ತೊಮ್ಮೆ ಹೋಮ್ ವರ್ಕ್ ಕೊಡ್ತಾರ. ಮಕ್ಳು ಏನಾರ ಫೇಲ್ ಆದ್ರ ಮತ್ತೊಮ್ಮೆ ಒಳ್ಳೆ ಪರೀಕ್ಷೆ ಕುಂದ್ರಸ್ತಾರ. ಬಹುಶಃ ಅದೇ ಟ್ರಿಕ್ ಅನ್ನ ಸಿಎಂ DK ಸಾಹೇಬ್ರು ಮಾಡ್ಲಿಕ್ಕತ್ತಾರ ಅನ್ನಿಸ್ತದ. ಈ ಸಲಾರಿ ಮಧು ಬಂಗಾರಪ್ಪನವರು ಚಂದಂಗೆ ಶಿಕ್ಷಣ ಖಾತೆಯನ್ನ ನಿಭಾಯಿಸ್ಲಿ, ಚಂದಂಗೆ ಹೋಮ್ವರ್ಕ್ ಮಾಡ್ಕೊಂಡು ಬರ್ಲಿ ಅಂತ ಹೇಳಿ ಈ ಖಾತೆನ ಕೊಟ್ಟು ಕುಂದ್ರಸಿರಬಹುದು. ಇನ್ನು ಇಲ್ಲೊಬ್ಬ ಮಂತ್ರಿ ನೋಡ್ರಪ್ಪ ಹಾಡ ಹಾಡ್ಲಿಕ್ಕತ್ತಾರ. ಅಬಕಾರಿನೇ ನನ್ನ ವೀಕ್ನೆಸ್ಸು, ಮಂತ್ರಿ ಆದ್ಮೇಲೆ ರೊಕ್ಕ ಮಾಡುವುದೇ ನನ್ನ ಬಿಸ್ನೆಸ್ಸು ಅಲ್ಲಿಗತ್ತಾರ. ಅಬಕಾರಿ ಮಂತ್ರಿ ಶಿವಲಿಂಗೇ ಗೌಡ್ರಿಗೆ ಖಾತೆ ಕೊಟ್ಟ ಕೂಡ್ಲಿ ಅದ್ ಏನ್ ಜ್ಞಾನೋದಯ ಆಯ್ತೋ ಏನೋ ಗೊತ್ತಿಲ್ಲ. ಹಿಂದೊಮ್ಮ ಸದನದಾಗ ನಿಂತು ಎಷ್ಟು ದೊಡ್ಡದಾಗಿ ಭಾಷಣ ಬಿಗ್ದಿದ್ರು ಗೊತ್ತಾ? ಅಬಕಾರಿ ಖಾತೆ, ಆ ಖಾತೆಯಿಂದ ರೊಕ್ಕ ಮಾಡುದು ಅಂದ್ರ ಪಾಪದ ರೊಕ್ಕ ಇದ್ದಂಗಿದು, ಏನಿದು ಹಿಂಗೆಲ್ಲಾ ಮಾಡ್ತೀರಿ ಅಂತೆಲ್ಲ ಮಾತಾಡ್ದವ್ರು ಫಟ್ ಅಂತ ಮಂತ್ರಿ ಆದ ಕೂಡ್ಲೆ ಈ ಅಬಕಾರಿ ಖಾತೆ ಕೊಟ್ಟ ಕೂಡ್ಲೆ ಏನು ಜ್ಞಾನೋದಯ ಆಯ್ತು. ಸರ್ಕಾರದ ಆದಾಯ ಅಬಕಾರಿ ಖಾತೆಯಿಂದಲೇ ಬರುವುದಲ್ಲಿ ಏನು ಅಂತ ಎಷ್ಟು ಸಹಜವಾಗಿ ಹೇಳಲಿಕ್ಕತ್ತಾರ ನೋಡ್ರಪ್ಪ. 22,000 ಕೋಟಿನಲ್ಲಿ ಎಣ್ಣೆ ಕುಡಿಯೋದು ಬಾಬತ್ನಿಂದ ಬರೋ ಟ್ಯಾಕ್ಸ್ ಗ್ರಾಮೀಣ ಭಾಗದಿಂದ 17% ಬರುತ್ತೆ ಅಂತಕ್ಕಂತ ಒಂದು ಸಮೀಕ್ಷೆ ನನ್ಗೆ ಬಹಳ ಒಬ್ರು ತಜ್ಞರು ಹೇಳಿದ್ದಾರೆ. 17% ತಗೊಂಡು ನಾವು ಆಹಾರ ಫುಡ್ ಅಕ್ಕಿ ಕೊಡ್ತೀವಿ ಅಂತೀವಲ್ಲ, ಅವ್ರಿಗೆ ಕೊಡೋದೇ 2,000 ಕೋಟಿ. ನಾವು ತಗೊಳೋದು ಎಷ್ಟು ಅವರಿಂದ? 1 ಕ್ವಾರ್ಟರ್ ಎಣ್ಣೆ ಒಂದ್ ಚೀಪರ್ ಮಾರಿದ್ರೆ 45ರಿಂದ 50 ರೂಪಾಯಿ ಸರ್ಕಾರಕ್ಕೆ ಲಾಭ. ಅವನು 1 ಕ್ವಾರ್ಟರ್ ಮಾರಿದ್ರೆ, 1 ಕ್ವಾರ್ಟರ್ ಕುಡಿದ್ರೆ ಅವನ ಮನೆಯಲ್ಲಿ ನೀವು ಕೊಡೋ ಅಕ್ಕಿ 5 kg 15 ರೂಪಾಯಿ 1 ಕ್ವಾರ್ಟರ್ಗೆ ಕಲಾಸ್. ನೀವು ಅವನ್ನ ಉದ್ಧಾರ ಮಾಡ್ದು ಅಂತೀರಿ, ಹೆಂಗ್ ಸಾಧ್ಯ ರೀ? ಅವ್ರ ಹಣ, ಟ್ಯಾಕ್ಸ್ ಹಣನ ಅವ್ರ ಹಣದಲ್ಲಿ ನಾವು ರಾಜ್ಯ ಆಳ್ತಾ ಇದೀವಿ. ಅದನ್ನ ನಾವು ತಿಳ್ಕೊಬೇಕಾಯ್ತು. ಎಣ್ಣೆ ಕುಡಿಸಿ ದುಡ್ಡು ವಸೂಲ್ ಮಾಡೋಕಿದೆ ಇವತ್ತಿನಿಂದ ಅಲ್ವಲ್ಲ. ಎಣ್ಣೆ ಕುಡಿಸಿ ದುಡ್ಡು ವಸೂಲ್ ಮಾಡೋಕಿದೆ ಇವತ್ತಿನಿಂದ ಅಲ್ವಲ್ಲ. ಎಷ್ಟು ಧಿಮಾಕಿರ್ಬೇಕು ಲೆಕ್ಕ ಹಾಕೊಳ್ಳಿ. ಬಹಳ ವರ್ಷಗಳ ಕಾಲದಿಂದ ಬೆಳೆದು ಬಂದಿದೆ. ಬಟ್ಟಿ ಶರಾಯಿಂದಲೂ ಬಂದಿದೆ ಇದು. ಅಲ್ಲ, ಅದು ನೋಡೋಣ. ಅದೆಲ್ಲನೂ ಈಗಲೇ ಹೆಂಗೆ ಹೇಳಕ್ಕ? ಸರ್ಕಾರದ ಆದಾಯದ ಮೂಲ ಅದು ಒಂದು. ಹೌದು, ಸರ್ಕಾರದ ಆದಾಯದ ಮೂಲ ಅದು ಒಂದು. ಅದ್ರಲ್ಲೇನು ಎರಡನೇ ಮಾತಿಲ್ಲ. 34-35 ಸಾವಿರ ಕೋಟಿ. ಹಂಗ ನೋಡಿದ್ರ ಈ ಅಬಕಾರಿ ಖಾತೆಗೆ ಬಹಳ ಡಿಮಾಂಡ್ ಇತ್ತು. ಆಕ್ಚುಲಿ ವಿಜಯಾನಂದ ಕಾಶಪ್ಪನವರವ್ರಿಗೆ ಬಹಳ ಅನುಭವ ಇತ್ತಲ್ಲ, ಅದಕ್ಕೆ ಅವ್ರಿಗೆ ಕೊಡ್ಬೇಕಂತ ಅಲ್ಲಿಗತ್ತಿದ್ರು. ಅವ್ರಿಗೆ ಯಾವ ಅನುಭವಪ್ಪ? ಮೊದಲನೇ ಸಲ ಮಂತ್ರಿ ಆಗ್ಯಾರ ಅಂತ ಕೇಳಿದ್ರೆ ನೀವ ಐತ್ರಿ ಖಾತೆ ಕೊಡ್ಬೇಕಾಗಿತ್ತು ಅಂತ ಹೇಳಿ. ಯಾವ ತರ ಅನುಭವ ಅಂತ ಹೇಳ್ತೀವಿ ಕೇಳ್ರಿ. ಬಾರ್ನಾಗೆಲ್ಲ ಹೋಗಿ ಗದ್ಲ ಮಾಡಿದ್ರಂತ, ಅದಕ್ಕೆ ಬಹಳ ಅನುಭವ ಐತಿ, ಅವ್ರಿಗೆ ಅಬಕಾರಿ ಖಾತೆ ಕೊಡ್ಬೇಕಂತ ಹೇಳಿಕತ್ತಿದ್ರು. ಮತ್ತ ನಾ ಅಲ್ರಪ್ಪ, ಇದ್ಯಾವುದು ನಾ ಹೇಳಲಿಕ್ಕತ್ತಿಲ್ಲ. ನಾ ಯಾರ ವಿರುದ್ಧನೂ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಮಂದಿ ಮಾತಾಡಿದ್ದನ್ನು ಹೇಳಲಿಕ್ಕತ್ತೀನಿ ನಿಮಗಷ್ಟೇ. ಯಾಕಂದ್ರೆ ಮೊನ್ನೆ ಅಷ್ಟೇ ಈ ವಿಜಯಾನಂದ ಕಾಶಪ್ಪನವರವರ ಫೋಟೋ ಹಾಕಿ ಪ್ರಮಾಣ ವಚನ ಸ್ವೀಕಾರದಾಗ ಕನ್ನಡ ಸರಿಯಾಗಿ ಮಾತಾಡಿರ್ಲಿಲ್ಲ ನೋಡ್ರಿ. ಅದನ್ನ ಹೇಳಿದಂತ ಒಬ್ಬ ಶಿಕ್ಷಕನನ್ನ ಅಮಾನತೆ ಮಾಡ್ಬಿಟ್ಟಾರಂತ, ಬಿಜಾಪುರ ಜಿಲ್ಲೆ ಶಿಕ್ಷಕ. ಅದಕ್ಕೇರಪ್ಪ ನಾ ಯಾರ ವಿರುದ್ಧನೂ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಅದ್ರಾಗೂ ಗೃಹ ಮಂತ್ರಿ ಪ್ರಿಯಾಂಕ ಖರ್ಗೆ ಅವರಂತೂ ತುದಿ ಕಾಲ್ನ್ಯಾಗ ನಿಂತಿರ್ತಾರ, ಯಾರ ವಿರುದ್ಧ ಕೇಸ್ ಹಾಕ್ಲಿ ಅಂತೇಳಿ. ನಮ್ ಎಚ್ಚರದಾಗ ನಾವಿರು, ಯಾಕೆ ಸುಮ್ಮನೆ ಕಿರಿಕಿರಿ ಕಟ್ಕೊಳ್ಳೋದು ಹೇಳ್ರಪ್ಪ? ಹೌದಿಲ್ಲ ಹೇಳ್ರಿ. ಇನ್ನು ಸಿಎಂ DK ಸಾಹೇಬ್ರು ಒಂದೇ ₹1 ಲಂಚ ತಗೋಬಾರ್ದು, ಕಂಪ್ಲೀಟ್ ಆಗಿ ಲಂಚ ಮುಕ್ತವಾಗಿ ಆಡಳಿತ ನಡೆಸಬೇಕು ಅಂತ ಏನ್ ಆಜ್ಞೆ ಕೊಟ್ರು. ಆದ್ರೆ ಇಲ್ಲೊಬ್ರು ಎಷ್ಟು ರಾಜಾರೋಷದಿಂದ ಲಂಚ ಕೇಳಲಿಕ್ಕತ್ತಾರ ಅಂದ್ರ, ಅದು ಒಂದು ಕಟಿಂಗ್ ಸಲೂನ್ ತೆಗಿಲಿಕ್ಕ ಲೈಸೆನ್ಸ್ ಬೇಕು. ಆ ಲೈಸೆನ್ಸ್ ಬೇಕು ಅಂತಂದ್ರ 10 ಅಲ್ಲ 12 ಸಾವಿರ ಕೊಡ್ಲೇಬೇಕಂತ ಜಿದ್ ಹಿಡಿತಾರ ಅಧಿಕಾರಿ. ಸಿಎಂ DK ಸಾಹೇಬ್ರು ಒಂದೇ ₹1 ಲಂಚ ತಗೋಬಾರ್ದಂತ ಹೇಳ್ಯಾರಲ್ರಿ. ಅಲ್ಲ, ಈ ರೊಕ್ಕ ಹಿಂಗ್ ತಗೋತೀರಂದ್ರೆ ಹೆಂಗ್ ನೀವು? ಈ ರೊಕ್ಕನ ಅವ್ರಿಗೆ ಹೇಳ್ರಿ ನೋಡೋಣ. ಸಿಎಂ DK ಸಾಹೇಬ್ರಿಗೆ ಹೇಳ್ರಿ, ಈ ರೊಕ್ಕನ ಅವ್ರಿಗೆ ಕೊಡ್ರಿ ಅಂತೆಲ್ಲ ಮಾತಾಡ್ಲಿಕ್ಕೆ ಚಾಲು ಮಾಡ್ತಾರ. ಆಮೇಲೆ ಗೊತ್ತಾಗ್ತದ, ಬಹುಶಃ ಇದು ಮೊಬೈಲ್ನಾಗ ರೆಕಾರ್ಡ್ ಆಗ್ಲಿಕ್ಕತ್ತದ ಏನು ಅಂತ ಹೇಳಿ ಒಳ್ಳೆ ರೊಕ್ಕ ಕೊಡ್ಲಿಕ್ಕ ಬರ್ತಾರ. ತಪ್ಪಾಯ್ತು ಬಿಡ್ರಿ ಅಂತೆಲ್ಲ ಹೇಳ್ತಾರ. 10 12 ಕೊಡಿ. ತೊಳಿ ಸರ್, ಆಯ್ತು ತೊಳಿ ಸರ್.
ಸರ್, ಇವರು ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ದಾರೆ. ಏನಂತ? ಯಾರೇ ಒಬ್ಬ ನಮ್ಮ ಸರ್ಕಾರಿ ನೌಕರ ₹1 ಲಂಚ ತಗೊಂಡ್ರೆ ಫೋನ್ ಮಾಡಿ ಅಂತ. ಈಗ ಎಲ್ಲಿ ಕಾಂಟ್ಯಾಕ್ಟ್ ಮಾಡಲಿ? ಎಲ್ಲಿ ಸಿಗ್ತಾರೆ ಮುಖ್ಯಮಂತ್ರಿಗಳು? ಅದೇ ಅದು ಏನು ಮಾಡಬೇಕು ನಂಗೆ ಅರ್ಥ ಆಗ್ತಾ ಇಲ್ಲ. ಅಪ್ಲೈ ಮಾಡ್ಬಿಡಿ ಸಾಕು. ಅಲ್ಲ, ನಾನು ಕೇಳ್ತಾ ಇರೋದು, ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರಿ ಕಚೇರಿಯಲ್ಲಿ ₹1 ಯಾರಾದರೂ ಲಂಚ ತಗೊಂಡ್ರು ಅವ್ರನ್ನ ನನಗೆ ಒಂದು ಗಮನಕ್ಕೆ ತಗೊಂಬನ್ನಿ ಅಂತ ಹೇಳಿದ್ದಾರೆ. ಈಗ ನಾನು ಎಲ್ಲಿ ಹುಡುಕ್ಲಿ ಅವ್ರನ್ನೀಗ? ನನಗೆ ಗೊತ್ತಿಲ್ಲ, ನೀವು ಹೇಳಬೇಕು. ಮುಖ್ಯಮಂತ್ರಿ ಹೇಳ್ತಾರ ತಪ್ಪ ಅಥವಾ ಅಧಿಕಾರಿಗಳು ನಡ್ಕೊಳ್ತಾರ ತಪ್ಪ ಅಂತ? ಅಲ್ಲ ಸರ್, ಒಬ್ಬ ಸಣ್ಣ ಪುಟ್ಟ ವ್ಯಾಪಾರಿ ಹತ್ರ ನೀವು 10 ರಿಂದ 12 ರೂಪಾಯಿ ಡಿಮ್ಯಾಂಡ್ಸ್ ಮಾಡ್ತೀರಿ ಹಣಕ್ಕೆ ಅಂತ ಹೇಳಿದ್ರೆ ಇದು ಎಷ್ಟು ಮಟ್ಟಿಗೆ ನೀಚ್ ಕೆಲಸ ಅಲ್ವಾ? ಸರ್ಕಾರ ನಿಮ್ಗೆ ಉದ್ಯೋಗ ಕೊಟ್ಟಿದೆ, ಏನಂತ? ಭಾಳ ಒಳ್ಳೆ ಕೆಲಸ ಮಾಡಿ ಜನಸಾಮಾನ್ಯರಿಗೆ ಸಹಾಯ ಮಾಡಿ ಅಂತ. ಪಾಪ ಅವ್ನು ಯಾರೋ ಸಣ್ಣ ಪುಟ್ಟ ವ್ಯಾಪಾರಿ ಹತ್ರ ಹೋಗ್ಬಿಟ್ಟು ನೀವು ಅವನು ದಿನನಿತ್ಯ ನಿಂತ್ಕೊಂಡು ಕಷ್ಟ ಬೆಳಿ. ಕರೆಕ್ಟು ಸರ್, ಅವರೇ ಸರ್ ಟ್ರೇಡ್ ಲೈಸೆನ್ಸ್ ತಗೋಬರ್ಬೇಕಂದ್ರೆ ಅಧಿಕಾರಿಗಳನ್ನ ಅವ್ರು ಭೇಟಿ ಮಾಡಬೇಕು. ಕರೆಕ್ಟು ಸರ್, ಈ ಥರ ನೀಚ್ ಕೆಲಸಕ್ಕೆ ಅವನೇನೋ ಪಾಪ ರೋಡಲ್ಲಿ ನಿಂತ್ಕೊಂಡು ಬೀದಿ ನಿಂತ್ಕೊಂಡು ಕಟ್ ಮಾಡಿ ಒಬ್ಬ ನಿಲ್ಸ್ಕೊಂಡು ಅವ್ನು ಹೋಗ್ಬಿಟ್ಟು ನೀವು ₹1200 ಲಂಚ ಕೇಳಿದ್ರೆ ಯಾವ ರೀತಿ ಸರಿ? ಅಂತ ಆನೆಸ್ಟ್ ಆಫೀಸರ್ ಆಗಿದ್ರೆ ಮಾಡ್ಕೊಡ್ಬೇಕು ನೀವು ನೇರವಾಗಿ ಸರ್ಕಾರಿ ಫೀಸ್ ಕಟ್ಟಿ. ಹೌದು ಸರ್, ನೀವು ಯಾಕೆ ದುಡ್ಡು ಇಸ್ಕೊಂಡ್ರಿ? ಅವನು ತಿಳುವಳಿಕೆ ಇಲ್ಲ, ಅಯೋಗ್ಯ, ನೀಚ, ಅವ್ನಿಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದೆಯಲ್ಲ, ನೀವು ಓದಿದಿರಿ ಅಲ್ಲ, ಮತ್ತೆ ಏನ್ ಮಾಡ್ಬೇಕು ಅಂತ ತಗೊಳ್ಳಿ ದುಡ್ಡು ಇಸ್ಕೊಳ್ಳಿ, ಅಪ್ಲೈ ಮಾಡಿಸಿ ಸಾಕು. ಯಾರಿಗೆ? ನಾನು ಯಾಕೆ ದುಡ್ಡು ಇಸ್ಕೊಳ್ಳಿ? ಮುಖ್ಯಮಂತ್ರಿ ಕೊಟ್ಬಿಡಿ ದುಡ್ಡನ್ನ. ಸಾಕು. ಬೇಡ ಸರ್, ನೀವು ಮುಖ್ಯಮಂತ್ರಿ ದುಡ್ಡು ಕೊಟ್ಬಿಡಿ. ₹1200 ನನಗೆ ಯಾರೋ ಒಬ್ರು ಲಂಚ ಕೊಡಿ ಅಂತ 12 ಕೊಟ್ಬಿಡಿ ಅಧಿಕಾರಿಗಳಿಗೆ. ನೀವು ಮುಖ್ಯಮಂತ್ರಿಗಳಿಗೆ ಕೊಡಿ ಸರ್. ಸರ್, ಮುಖ್ಯಮಂತ್ರಿಗಳು ಗಮನಕ್ಕೆ ತಗೊಂಬನ್ನಿ ಸರ್, ನಾನು ಈ ಥರ ₹1200 ದುಡ್ಡು ತಗೊಂಡೆ, ಲಂಚ ತಗೊಂಡೆ, ಏನು ಮಾಡೋದು ಅಂತ ಕೇಳಿ. ಬಡವ್ರ ಬಗ್ಗೆ ಈ ಥರ ರೆಕ್ಟ ಇರ್ತಲ್ಲ, ಎಷ್ಟು ಮಟ್ಟಿಗೆ ಸರಿ ಸರ್ ಇದು? ನನಗಿಂತ ದುಡ್ಡು ನಿಮ್ಗೆ ಲಂಚ ಅಂತ ಕೊಡಿ, ನೀವು ಇಟ್ಕೊಳ್ಳಿ ಸರ್. ನೀವು ಕೇಳಿರೋ ದುಡ್ಡನ್ನ ನಿಮ್ಮ ಅಧಿಕಾರಿಗಳಿಗೆ ಏನೋ ಬಟ್ಟೆಗೆ, ರೇಷನ್ಗೆ ನೀವು ಕೇಳಿದಿರಲ್ಲ ಲಂಚ ದುಡ್ಡು, ಅದನ್ನ ಕೊಟ್ಟಿದ್ದೀವಿ, ತಗೊಳ್ಳಿ. ಏನ್ ಸರ್? ತಗೊಳ್ಳಿ, ನಿಮ್ಮ ರೇಷನ್ ದುಡ್ಡು ತಗೊಳ್ಳಿ. ಯಾಕೆ ಸರ್ಕಾರ ದುಡ್ಡು ಕೊಡ್ತಾ ಇಲ್ವಲ್ಲ, ಸರ್ಕಾರಕ್ಕೆ ದುಡ್ಡು ಇಲ್ವಲ್ಲ, ಪಾಪ ನೀವು ಅದಕ್ಕೆ ಲಂಚ ಕೈ ಹಾಕಿ ಲಂಚ ತಗೊಳ್ತಿದ್ದೀರಿ. ಇದಕ್ಕೆ ಅಲ್ಲ, ಇದನ್ನು ಮಾಡಕ್ಕೋಸ್ಕರ ಇದನ್ನು ಇಷ್ಟೆಲ್ಲ ಮಾಡ್ಬೇಕು. ನೋಡ್ರಿ, ಮನಸ್ಸಾಕ್ಷಿ, ಆತ್ಮಸಾಕ್ಷಿ ಇವೆಲ್ಲ ಈಗಿನ ಕಾಲಕ್ಕೆ ಸಿಗೋದು ಬಹಳ ಅಪರೂಪ. ಬ್ಯಾಡ ಬಿಡ್ರಿ, ಹೋಗ್ಲಿ ಬಿಡ್ರಿ. ಕಡಿ ಪಕ್ಷ ಈ ಮನಸ್ಸಾಕ್ಷಿ ಆತ್ಮಸಾಕ್ಷಿ ಬಿಟ್ಬಿಡೋಣ. ಮೊಬೈಲ್ ಐತಿ, ಕ್ಯಾಮ್ರಾ ಐತಿ, ಹಿಡನ್ ಕ್ಯಾಮ್ರಾ ಐತಿ, ರೆಕಾರ್ಡಿಂಗ್ ಆಗ್ತಿರಬಹುದು ಅನ್ನೋ ಅಂಜಿಕೆಯಿಂದರೇ ಕಡಿಕ ಅಧಿಕಾರಿಗಳು ಲಂಚ ತಗೊಳ್ಳೋದನ್ನ ಬಿಡ್ಲಿ, ಸರಿಯಾಗಿ ಕೆಲಸ ಮಾಡ್ಲಿ ಅಂತ ಕೇಳ್ಕೊಳ್ಳೋಣ. ಈ ಅಧಿಕಾರಿಗಳದ್ದು ಏನ್ ಹೇಳ್ತೀರಪ್ಪ? ಇಲ್ಲೊಬ್ಬ ಮಂತ್ರಿನೇ ಎಷ್ಟು ರಾಜಾರೋಷದಿಂದ ತಮ್ಮ ಮೇಲೆ ಬಂದಂತ ಆರೋಪನೆಲ್ಲ ಸೈಡಿಗೆ ತಳ್ಳಿ ಮತ್ತೊಮ್ಮೆ ಹೊಳ್ಳೆ ಮಂತ್ರಿ ಆಗ್ಯಾರ. ಯಾರಂತ ಗೊತ್ತಲ್ಲ ನಿಮ್ಗ? ಬಿ ನಾಗೇಂದ್ರ ಅವ್ರು ಕುಣಿಲಿಕತ್ತಾರ ಮಸ್ತಾಗೆ ಮತ್ತೊಮ್ಮೆ ಮಂತ್ರಿಗಿರಿ ಸಿಕ್ಕದಂತ ಹೇಳಿ. ನೋಡ್ರಿ, ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣ ಇದು. ಇದ್ರಾಗ ಆರೋಪ ಎದುರಿಸ್ಲಿಕ್ಕತ್ತಿದ್ರು ಬಳ್ಳಾರಿ ಗ್ರಾಮಾಂತರ ಶಾಸಕ ಬಿ ನಾಗೇಂದ್ರ ಅವರು ಹಿಂದೊಮ್ಮ ಸಿದ್ದರಾಮಯ್ಯನವ್ರ ಸಂಪುಟದಾಗ ಮಂತ್ರಿ ಆಗಿದ್ರು. ಮಂತ್ರಿ ಆದಾಗಲೇ ಇವೆಲ್ಲ ಕೆಲಸ ಮಾಡಿದ್ದು, ಇಂಥ ಆರೋಪ ಬಂದಿದ್ದು. ಅದಕ್ಕೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿದ್ರು. ಆದ್ರೆ ಈಗ ಮತ್ತ ಸಚಿವ ಸಂಪುಟ ವಿಸ್ತರಣೆ ಆದ್ಮೇಲೆ ಬಿ ನಾಗೇಂದ್ರ ಅವ್ರಿಗೆ ಮತ್ತ ಮಂತ್ರಿ ಮಾಡ್ಯಾರ. ನೋಡ್ರಿ ಹೆಂಗೈತಿ ನೋಡ್ರಪ್ಪ. ಅಲ್ಲ, ಆರೋಪ ಬಂದಿದ್ದಕ್ಕ ರಾಜೀನಾಮೆ ಕೊಟ್ಟಾರ, ಈಗ ನೋಡಿದ್ರ ಮತ್ತ ಹೊಳ್ಳೆ ಮಂತ್ರಿ ಆಗ್ಯಾರ. ಅದಕ್ಕೆ ಎಷ್ಟು ಹಿಗ್ಗ, ಏನ್ ಸುದ್ದಿ? ಹಿಂಗಾಗಿ ಇವ್ರು ರಾಜೀನಾಮೆ ಕೊಡಬೇಕು ಅಂತ ಕೇಳಲಿಕ್ಕತ್ತಾರ. ಈಗ ಹೆಂಗೂ ಇನ್ನೂ 4 ಮಂದಿಗೆ ಖಾತೆ ಕೊಟ್ಟಿಲ್ಲ. ಬಿ ನಾಗೇಂದ್ರ ಅವ್ರಿಗಾಗಿರ್ಬಹುದು, ವಿಜಯಾನಂದ ಕಾಶಪ್ಪನವರ, ನರೇಂದ್ರ ಸ್ವಾಮಿ, ಚಿ ರಘುಮೂರ್ತಿ, ಇವರೆಲ್ಲರಿಗೂ ಖಾತೆ ಇನ್ನ ಫೈನಲ್ ಆಗಿಲ್ಲ. ಇವ್ರಿಗೆ ಯಾವ ಖಾತೆ ಕೊಡಬೇಕು ಅನ್ನೋದ್ರ ಬಗ್ಗೆ ಇನ್ನ ಹೈಕಮಾಂಡ್ ಜೋಡಿ ಡಿಸ್ಕಷನ್ ನಡೆದೈತೆ ಅಂತ. ಹಿಂಗಾಗಿ ಖಾತೆ ಕೊಡ್ತಾರೋ ಏನು, ಹೊಳ್ಳೆ ಸಚಿವಗಿರಿ ಮಂತ್ರಿಗಿರಿ ಕೊಟ್ಟಿದ್ದೇನೋ ಹೊಳ್ಳೆ ತಗೊಂಡು ಮನಿ ಕಳಿಸ್ತಾರೋ, ಏನ್ ಮಾಡ್ತಾರೋ ನೋಡೋಣಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ.
ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.